ಸೂಪರ್ ಸ್ಟಾರ್ಗಳನ್ನ ನೀವೇ ಹುಟ್ಟಾಕಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಇವತ್ತು ನಾನು ಮಾತಾಡೋಕೆ ಹೊರಟಿರೋದೇನು ಅಂದರೆ, ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಬರ್ತಾ ಇರೋರಿಗೆ ನನ್ನ ಒನ್ ಆಫ್ ದ ಫೇವ್ರೆಟ್ ಎವರ್ ಸ್ಮೈಲಿಂಗ್ ಎವರ್ ಲಾಸ್ಟಿಂಗ್ ಸೂಪರ್ ಸ್ಟಾರ್ ಅನಂತ್ ನಾಗ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೊಸದಾಗಿ ಸಿನಿಮಾಗೆ ಬರೋರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅದು ಏನು ಅಂತ ನೋಡ್ಕೊಂಬರೋಣ. ಅವರು ಹೇಳ್ತಾರೆ, ಮುಂಚೆ ಕತೆ ಬರೆಯೋರು, ಕತೆ ಬರೆದಾದ್ಮೇಲೆ ಸ್ಟಾರ್ಗಳ ಹತ್ರ ಹೋಗೋರು, ಸ್ಟಾರ್ಗಳ ಹತ್ರ ಹೋಗಿ ಕತೆನ ಒಪ್ಸೋರು. ಸೊ ಅದಾದ ನಂತರ ಸಿನಿಮಾಗೆ ಎಷ್ಟು ಬಜೆಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗ್ತಿತ್ತು ಅಂತ. ಆದರೆ ಇವತ್ತಿನ ಕಾಲಕ್ಕೆ ಏನಾಗಿದೆ ಅಂದರೆ, ಮೊದಲೇ ಬಜೆಟ್ ಹೇಳ್ತಾರೆ, ಬಜೆಟ್ ಹೇಳಿ ಆ ನಂತರ ಅವ್ರ ಹತ್ರ ಒಂದೇ ಪ್ರಶ್ನೆ, ಯಾಕೆ ಆ ಸಿನಿಮಾಗೆ ಅಷ್ಟು ಬಜೆಟ್ ಅಂತ ಹೇಳಿದ್ರೆ, ಸ್ಟಾರ್ ಒಬ್ಬರ ಹೆಸರನ್ನು ಹೇಳಿ, ಸರ್ ಅವ್ರದ್ದು ರೆಮ್ಯುನರೇಷನ್ ಇಷ್ಟಾಗುತ್ತೆ, ಅದರಿಂದ ಸಿನಿಮಾದ ಬಜೆಟ್ ಇಷ್ಟು ಅಂತ ಹೇಳ್ತಾರೆ. ಇದು ತಪ್ಪು. ಯಾಕೆಂದರೆ ನೀವು ಫಸ್ಟೇ ಸಿನಿಮಾಲಿ ಏನು ಬರುತ್ತೆ, ಏನು ಆಗುತ್ತೆ, ಸಿನಿಮಾಲಿ ಏನು ಕತೆ ಬರುತ್ತೆ, ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಯಾವುದೂ ಹೋಮ್ವರ್ಕೇ ಮಾಡಿಕೊಂಡಿಲ್ಲ. ಸೊ ಈಗ ಬರ್ತಕ್ಕಂಥ ಪ್ರೊಡ್ಯೂಸರ್ಗಳಿಗೆ ಅನಂತ್ ನಾಗ್ ಅವರು ಹೇಳೋದೇನು ಅಂತಂದರೆ, ದುಡ್ಡಿದೆ ಅಂದ ತಕ್ಷಣ ಸೀದಾ ಬಂದು ಸಿನಿಮಾಲಿ ಪ್ರೊಡಕ್ಷನ್ ಮಾಡಬೇಡಿ. ಮೊದಲಿಗೆ ನೀವು ಸಿನಿಮಾನ ಅರ್ಥ ಮಾಡ್ಕೊಳ್ಳಿ, ಸಿನಿಮಾ ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಳ್ಳಿ. ಯಾಕೆಂದರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ನೀವು ತಿಳ್ಕೊಂಡಾಗ ನಿಮಗೆ ಆ ಒಂದು ಕತೆಗೆ ನ್ಯಾಯ ಸಲ್ಲಿಸೋಕ್ಕಾಗುತ್ತೆ ಅಂತ. ಮುಂಚೆ ನಿರ್ದೇಶಕರು ಒಂದು ಇದ್ರ ಸ್ಥಾನದಲ್ಲಿ, ಏನು ಟೀಚರ್ ಸ್ಥಾನದಲ್ಲಿ ಇರ್ತಿದ್ರು, ಎಲ್ಲರಿಗೂ ಪಾಠ ಮಾಡ್ದಂಗೆ ಎಲ್ಲ ವಿಷಯಗಳನ್ನ ಹೇಳ್ತಿದ್ರು. ಆದರೆ ಇವತ್ತಿನ ದಿನ ಸ್ಟಾರ್ಗಳ ಹಿಂದೆ ಅಥವಾ ಸ್ಟಾರ್ ಆ್ಯಕ್ಟರ್ಸ್ಗಳ ಡೇಟ್ಗಳ ಹಿಂದೆ ಬಿದ್ದಿದ್ದಾರೆ ಅಂತ ಅವರು ಈ ಸಂದರ್ಶನದಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, 15 ವರ್ಷಗಳ ಕಾಲ ನಾನು ಏನು ಕಷ್ಟಪಟ್ಟಿದ್ದೀನಿ, ಶ್ರಮ ಪಟ್ಟಿದ್ದೀನಿ ಸಿನಿಮಾ ಇಂಡಸ್ಟ್ರೀಲಿ, ಅಂದರೆ 15 ವರ್ಷಗಳ ಕಾಲ ಅವರು ಸೂಪರ್ ಸ್ಟಾರ್ ಆಗೋಕ್ಕೆ ಪಟ್ಟಂಥ ಟೈಮ್ ಏನು ಮಾಡಿದ್ದೀನಿ, ಆ ಟೈಮಲ್ಲಿ ನನಗೆ ಚಿತ್ರಗಳು ಇಲ್ಲದೆ ಹೋದರೂ ಕೂಡ ಆವಾಗ ಕೆ ವಿ ಜಯರಾಮ್ ಅವ್ರ ಜೊತೆ ಕೂತ್ಕೊಂಡು ನಾನು ಚಿತ್ರಕಥೆ ಬರೀತಿದ್ದೆ, ಸಂಭಾಷಣೆ ಬರೀತಿದ್ದೆ, ಜೊತೆಗೆ ಚಿತ್ರ ಮಾಡೋಕ್ಕೂ ನಿರ್ಮಾಣದ ಹಂತದಲ್ಲೂ ಕೆಲಸ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಆದರೆ ಇವತ್ತಿನ ದಿನ ಎಷ್ಟು ಜನ ಈ ಒಂದು ಸಂಭಾಷಣೆ ಅಥವಾ ಚಿತ್ರಕಥೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ ನಿರ್ಮಾಪಕರು ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಯಾಕೆಂದರೆ ಸ್ಟಾರ್ ಡೇಟ್ಸ್ ಮೇಲೆ ಲೆಕ್ಕಾಚಾರ ಹಾಕ್ತಾರೆ ಅಂತ. ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರೋದಕ್ಕಿಂತ ಮುಂಚೆ ಅವ್ರು ಹೇಳೋದೇನು ಅಂದರೆ, ಇದೇ ಹಾದಿಯಲ್ಲಿ ನಡೆದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ, ಅವರು ಬಂದಿದ್ದು ರಂಗಭೂಮಿಯ ಹಿನ್ನೆಲೆಯಿಂದ ಆದ್ರೂ ಅವರು ಶ್ರಮಪಟ್ಟು ಸ್ಟಾರ್ ಆದರು. ಅದೇ ರೀತಿ ನಾವೆಲ್ಲ ಶ್ರಮಪಟ್ಟು ಸ್ಟಾರ್ ಆದ್ವಿ. ಆದರೆ ನಮ್ಮ ಕಾಲದಲ್ಲಿ ಅಥವಾ ನಮಗಿಂತ ಹಿಂದಿನ ಕಾಲದಲ್ಲಿ ಎಷ್ಟು ಸ್ಟಾರ್ಗಳು ಹುಟ್ಕೊಂಡ್ರೋ ಅದು ಇವತ್ತಿನ ಕಾಲದಲ್ಲಿ ಕಾಲಕ್ರಮೇಣ ಕಮ್ಮಿ ಆಗೋಗಿದೆ. ಇವತ್ತು ಬೆರಳೆಣಿಕೆ ಅಷ್ಟೇ ಸ್ಟಾರ್ಗಳಿದ್ದಾರೆ ಬಿಟ್ಟರೆ, ಮುಂಚೆ ನಮ್ಮ ಕಾಲದಲ್ಲಿ ಎಷ್ಟು ಜನ ಸ್ಟಾರ್ಗಳನ್ನ ಹುಟ್ಟಾಕ್ತಿದ್ರು ನಿರ್ದೇಶಕರು, ನಿರ್ಮಾಪಕರು. ಅಂದರೆ ಆವಾಗ ಒಂದು ಸ್ಟಾರ್ನ ಹುಟ್ಟಾಕೋ ಕೆಪಾಸಿಟಿ ಇತ್ತು ಅಂತಂದರೆ, ಇವತ್ತಿನ ಕಾಲಕ್ಕೆ ಅದಿಲ್ವಾ? ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಹಣಕಾಸಿನಲ್ಲಿ ಬಲಿಷ್ಠ ಆಗಿದ್ರೆ ಎಲ್ಲ ಇರುವಾಗ ಒಬ್ಬ ಸ್ಟಾರ್ನ ಹುಟ್ಟಾಕೋದು ತುಂಬ ಕಷ್ಟದ ಕೆಲಸ ಏನಲ್ಲ. ತುಂಬ ಜನ ರಂಗಭೂಮಿ ಕಲಾವಿದರು, ತುಂಬ ಜನ ಟಿ ವಿನಲ್ಲಿ ಕೆಲಸ ಮಾಡುವಂಥ ಕಲಾವಿದರು ಎಲ್ಲ ಇದ್ದಾರೆ. ನಿಮಗೆ ಒಂದು ಬಜೆಟ್ ಹೈ ಆಗ್ತಾಯಿದೆ, ಅದರಿಂದ ಚಿತ್ರ ಮಾಡೋಕ್ಕಾಗಲ್ಲ ಅನ್ನಂಗಿದ್ರೆ ಈ ರಂಗಭೂಮಿ ಕಲಾವಿದ್ರನ್ನ, ಟಿ ವಿ ಕಲಾವಿದ್ರನ್ನ ನೀವು ಕರ್ಕೊಂಡು ಕತೆಗೆ ಒತ್ತು ಕೊಟ್ಟು ಸಿನಿಮಾಗಳನ್ನ ಮಾಡಿ, ಆವಾಗ ನಿಮ್ಮ ಬಜೆಟ್ಟು ಕಮ್ಮಿ ಆಗುತ್ತೆ,
ಜೊತೆಗೆ ಕತೆಗೆ ಒಂದು ಕರೆಕ್ಟಾಗಿ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಈ ಥರ ಕಲಾವಿದರು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ರಂಗಭೂಮಿಯ ಕಲಾವಿದರು ಅಂತ ಅಂದ ತಕ್ಷಣವೇ ಇವ್ರಿಗೆ ಸಾಹಿತ್ಯದ ಕಡೆ ಒಂದು ಒಲವಿರ್ತದೆ. ಆ ಸಾಹಿತ್ಯದ ಕಡೆ ಒಲವಿದ್ದಾಗ ತುಂಬಾ ಸ್ಪಷ್ಟತೆಯಿಂದ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಂತ ಅವ್ರು ಅಂತಾರೆ. ಅದ್ರ ಜೊತೆಗೆ ಅವರು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಇದನ್ನೆಲ್ಲ ಸುಧಾರಣೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತಂದಾಗ ಅವ್ರು ಅಂತಾರೆ, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಹೇಳ್ತಾರೆ. ಏನು ಗೋ ಬ್ಯಾಕ್ ಟು ದ ಬೇಸಿಕ್ಸ್ ಅಂದರೆ, ಬೇಸಿಕ್ಸ್ ಫಸ್ಟ್ ರೈಟ್ ಮಾಡ್ಕೊಳ್ಳಿ. ಅಂದರೆ ಫಸ್ಟು ಒಂದು ಕತೆ ರೆಡಿ ಮಾಡ್ಕೊಳ್ಳಿ, ಆ ಕತೆ ರೆಡಿ ಆದಮೇಲೆ ಸಂಭಾಷಣೆ ರೆಡಿ ಮಾಡ್ಕೊಳ್ಳಿ, ಅದಾದಮೇಲೆ ಅದಕ್ಕೆ ಕಾಸ್ಟಿಂಗ್ ಅಂತ ಮಾಡ್ಕೊಳ್ಳಿ, ಅದಕ್ಕೆ ಸರಿ ಹೊಂದುವ ಜನರನ್ನೇ ಹಾಕಿ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಚಿತ್ರಮಂದಿರದ ಕಡೆ ಜನ ಬರ್ತಿಲ್ಲ ಅಂತಂದರೆ ಜನಕ್ಕೆ ಹತ್ತಿರವಾಗುವಂಥ ಕತೆಗಳನ್ನ ನೀವು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆನೂ ಮಾತಾಡ್ತಾರೆ. ಏನಂತಾರೆ ಅವರು, ಮುಂಚಿನ ಕಾಲದಲ್ಲಿ ಕಾದಂಬರಿಗಳು ಆಧಾರಿತ ಚಿತ್ರಗಳಿರ್ತಾಯಿತ್ತು, ಅಥವಾ ಯಾವುದೋ ಒಂದು ನಾಟಕದ ಆಧಾರಿತ ಚಿತ್ರಗಳಿರ್ತಾಯಿತ್ತು. ಇದರಲ್ಲಿ ಏನಾಗ್ತಿತ್ತು ಅಂತಂದರೆ, ಇದರಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಥವಾ ಫ್ಯಾಮಿಲಿ ಕ್ರೌಡ್ನ ವಾಪಸ್ಸು ಚಿತ್ರಮಂದಿರದ ಕಡೆ ಕರೆತರುವಂಥ ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡ್ತಿದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಎಷ್ಟು ಆ ಥರ ನಡೀತಾ ಇದೆ. ಅದಕ್ಕೆ ಈಗ ಮುಂಚೆ ಆದರೆ ಏನಾಗ್ತಿತ್ತು ಅಂದರೆ, ಯಾವುದೇ ಒಂದು ಕಥಾವಸ್ತುನ ತೊಗೊಂಬಂದಾಗ ನಿರ್ದೇಶಕರಾಗಿರ್ಬೋದು ಯಾರೇ ತೊಗೊಂಬಂದು ಕಥೆಯನ್ನು ನರೇಷನ್ ಕೊಡಬೇಕಾದ್ರೆ ನಮಗೆ ಸಂಪೂರ್ಣವಾದ ಕಥೆಯನ್ನು ನರೇಷನ್ ಕೊಡ್ತಿದ್ರು. ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದರೆ, ನನ್ನ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟ್ರದ್ದು ಎಕ್ಸ್ಪ್ಲನೇಷನ್ ಮಾತ್ರ ಕೊಡೋದ್ರಿಂದ ನಾನು ಚಿತ್ರನೇ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಬ್ಯಾಕ್ ಟು ಬೇಸಿಕ್ಸ್ ಹೋಗ್ತಾ ನೀವು ಕಾದಂಬರಿಗಳಲ್ಲಿ ಅಥವಾ ನಾಟಕಗಳಲ್ಲಿ ಕತೆಗಳನ್ನ ಹುಡುಕಿ, ಆಮೇಲೆ ಮಹಿಳಾ ಬರಹಗಾರರು ಯಾರಿದ್ದಾರೆ ಅವ್ರಿಗಿಂತ ಜೀವನ ನೋಡಿದವ್ರು ಯಾರಿದ್ದಾರೆ ರೀ, ಅಂಥವ್ರದ್ದು ಕೃತಿಗಳನ್ನ ತೊಗೊಳ್ಳಿ. ಅಂಥವ್ರ ಕೃತಿಗಳನ್ನ ತೊಗೊಂಡು ಸಿನಿಮಾ ಮಾಡಿದಾಗ ಒಳ್ಳೆ ಔಟ್ಪುಟ್ ಬರುತ್ತೆ. ಜೊತೆಗೆ ಮಹಿಳಾ ಪ್ರಧಾನ ಚಿತ್ರಗಳಿಗೆ ಪ್ರಾಧಾನ್ಯತೆ ಕೊಡಿ. ಯಾಕೆಂದರೆ ಅದು ಮಾಡಿದಾಗ ಮಹಿಳೆಯರು ಆಚೆ ಬರ್ತಾರೆ. ಮಹಿಳೆಯರು ಥಿಯೇಟ್ರಿಗೆ ಬಂದರೆ ನೀವು ಗೆದ್ರಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹಿಂದೆಗಡೆ. ಯಾಕೆಂದರೆ ಬರೀ ಪುರುಷರು ಅಥವಾ ಒಂದು ಪರ್ಟಿಕ್ಯುಲರ್ ಇದನ್ನು ಸೆಕ್ಟರ್ನ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಈ ವಿಮೆನ್ ಯಾರಿದ್ದಾರೆ, ವಿಮೆನ್ ಸೆಂಟ್ರಿಕ್ ಸಿನಿಮಾಸ್ ಮಾಡಿದಾಗ ವಿಮೆನ್ ಆಚೆ ಬಂದರೆ ಅವ್ರ ಜೊತೆಗೆ ಅವರ ಮಕ್ಕಳು, ಅವರ ಸಂಸಾರ ಎಲ್ಲವನ್ನೂ ಕರ್ಕೊಂಡು ಬಂದು ಅವರು ಚಿತ್ರವನ್ನು ನೋಡ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟಿಗೆ ಯಾಕೆ ನಾವು ಕೈ ಹಾಕ್ತಿಲ್ಲ? ನಾನು ಸುಮಾರು ಸಿನಿಮಾಲಿ ಬರೀ 50,000 ಸಬ್ಸಿಡಿ ಕೊಡೋ ಟೈಮಿಂದ ಈ ಸಿನಿಮಾದ ವಿಷಯನ ನೋಡ್ಕೊಂಡು ಬರ್ತಾ ಇರೋನು. ಈಗ ಹಾಗಲ್ಲ, ಈಗ 10, 15, 25 ಲಕ್ಷಗಳ ತನಕ ಸಬ್ಸಿಡಿ ಕೊಡ್ತಾ ಇದ್ದಾರೆ ಗೌರ್ಮೆಂಟವರು. ಮತ್ತು ಎಲ್ಲರೂ ಕೋಟಿಗಟ್ಟಲೆ ಅನ್ನೋ ಒಂದು ವೆಚ್ಚದಲ್ಲೇ ಸಿನಿಮಾ ಮಾಡೋದು ಅನ್ನೋದೇ ತಪ್ಪು ಕಲ್ಪನೆ. ಲಕ್ಷಕ್ಕೆ ವ್ಯಾಲ್ಯೂ ಇಲ್ವಾ, ಲಕ್ಷಗಳಿಗೆ ವ್ಯಾಲ್ಯೂ ಇಲ್ವಾ ಅಂತಲೂ ಕೇಳ್ತಾರೆ. ಇದ್ರ ಜೊತೆಗೆ ಅವ್ರು ಹೇಳೋದೇನು ಅಂತಂದರೆ, ಈ ಥರ ಒಂದು ಸಬ್ಜೆಕ್ಟ್ಸ್ ತೊಗೊಂಡು ಹೊಸದಾಗಿ ಮಾಡೋರು ಯಾವಾಗಲೂ ಹೊಸ ನಟರನ್ನ ಅಥವಾ ರಂಗಭೂಮಿ ಕಲಾವಿದ್ರನ್ನ, ಜೊತೆಗೆ ಟೆಲಿವಿಷನ್ ಕಲಾವಿದ್ರನ್ನ, ಜೊತೆಗೆ ನಮ್ಮ ಚಿತ್ರರಂಗದಲ್ಲೇ ಸುಮಾರು ಜನ ಪ್ರತಿಭಾವಂತರಿದ್ದಾರೆ ನಟರು, ಅಂಥವ್ರನ್ನ ತೊಗೊಂಡು ಕೈ ಎಟುವ ಬೆಲೆಯಲ್ಲಿ ಯಾರು ಮಾಡ್ತಾರೆ ಅಂಥವ್ರನ್ನ ತೊಗೊಂಡು ಒಂದು ಒಳ್ಳೆ ಕಥಾವಸ್ತುನ ಇಟ್ಕೊಂಡು ಈ ಸಿನಿಮಾನ ಮಾಡಿ ಆ ಸಿನಿಮಾನ ತೆರೆ ಮೇಲೆ ತಂದು ಈ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಪ್ಲಸ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ಅಂತ ಏನಿದೆ ಅದನ್ನು ಮಾಡಬಹುದು, ಅದನ್ನು ಮಾಡಿ ಗೆಲ್ಲಬಹುದು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಆಮೇಲೆ ಅವರು ಇನ್ನೊಂದು ಪಾಯಿಂಟ್ನ ಒತ್ತಿ ಹೇಳ್ತಾರೆ ಏನು ಅಂತಂದರೆ, ನನ್ನ ತಮ್ಮ ಶಂಕರ್ನಾಗ್ ಚಿತ್ರರಂಗದಲ್ಲಿ ಇದ್ದಿದ್ದು ಕೇವಲ 12 ವರ್ಷ. ಆ 12 ವರ್ಷಗಳಲ್ಲಿ ಅವನು ಎಷ್ಟು ಸಿನಿಮಾಗಳು ಮಾಡ್ದ, ಅವನು ನಾನು ಸೇರಿ ಎಷ್ಟು ಮಾಡಿದ್ವಿ, ಅದ್ರ ಜೊತೆಗೆ ಅವನು ಇಂಡಿವಿಜುವಲಾಗಿ ಎಷ್ಟು ಸಿನಿಮಾ ಮಾಡ್ದ, ಅವನು ಸಿನಿಮಾಗಳು ಮಾಡಿರೋದ್ರಲ್ಲಿ ಅವನು ಡೈರೆಕ್ಷನ್ ಎಷ್ಟು ಮಾಡ್ದ, ಆ್ಯಕ್ಟ್ ಎಷ್ಟು ಮಾಡ್ದ, ಜೊತೆಗೆ ಸೀರಿಯಲ್ಸ್ ಎಷ್ಟು ಡೈರೆಕ್ಟ್ ಮಾಡ್ದ, ಎಲ್ಲನೂ ನಿಮಗೆ ಗೊತ್ತಿರೋವಂಥ ವಿಷಯನೇ. ಅವನು ಮಾಡಿದಂಥ ಕೆಲಸಗಳನ್ನ ಒಂದು ಅರ್ಥ ಮಾಡ್ಕೊಳ್ಳಿ. 12 ವರ್ಷದಲ್ಲಿ ಅವನು ಸ್ಟಾರಾಗಿ ಬೆಳೆದ ಹೊರತು ಒಂದು ಎಷ್ಟು ಜನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾನೆ ಅವನು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳಿ. ಆ ಥರ ಒಂದು ವೇನಲ್ಲಿ ನೀವು ಥಿಂಕ್ ಮಾಡಿದ್ರೆ ಸಿನಿಮಾಗಳು ಗೆಲ್ಲುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮತ್ತು ನಾನು ಕೂಡ ತಿರ್ಗಾ ಸಿನಿಮಾ ರಂಗಕ್ಕೆ ಬರುವ ಪ್ರಯತ್ನದಲ್ಲಿ ಕಥೆಗಳನ್ನ ನಾನೇ ಬರಿತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಬರೆದ ಕಥೆಗೆ ನಾನು ಸೂಟ್ ಆಗ್ತೀನಿ ಹಂಗಿದ್ರೆ ಬಂದು ನಟನೆ ಕೂಡ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ, ಹೊಸದಾಗಿ ಚಿತ್ರರಂಗಕ್ಕೆ ಬರ್ತಾ ಇರೋರಿಗೆ ಒಂದು ಸ್ಫೂರ್ತಿಯನ್ನು ತುಂಬುತ್ತಾ ಒಂದು ಒಳ್ಳೆಯ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು, ಮಾತಾಡಿದೆ. ಎಲ್ರಿಗೂ ನಮಸ್ಕಾರ.
ಕೇಳಿ